ನಮ್ಮ ಒಂದು ಪಕ್ಷದ ಸಿದ್ಧಾಂತವನ್ನು ನಾವು ಗಟ್ಟಿಯಾಗಿ ಉಳಿಸ್ಕೊಡೋದು ಖಂಡಿತ ನಾವು ಮಾಡ್ತೇವೆ. ಆರ್ಥಿಕ ಇಲಾಖೆಯ ಅನುಮೋದನೆಯೊಂದಿಗೆ ಅಲ್ಲಿ ಅನುಮೋದನೆ ಕೊಡೋದು ದುಡ್ಡಿಲ್ಲ, ಅವ್ರ ಅನುಮೋದನೆ ಕೊಡಲ್ಲ. ಆತ್ರವಾಗಿ ಒಂದೇ ತಿಂಗಳಲ್ಲಿ 2 ಸಲ ಆ ಮಹಿಳೆಯರಿಗೆ ಆಗದಂಥದ್ದು ಹಣನ ಇವತ್ತು ಇದು ಇಲಾಖೆ ಹಣನೂ ಕೂಡ ಹೆಂಡ ಖರೀದಿ ಮಾಡೋಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. 1972ನೇ ಇಸ್ವಿಯಿಂದ ನಮ್ಮ ಫ್ಯಾಮಿಲಿ ಚುನಾವಣೆಯಲ್ಲಿ ಅದೇ ಕ್ಷೇತ್ರದಿಂದ ಸ್ಪರ್ಧಿಸ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ತಂದೆಯವರು. ನಮಸ್ತೆ. ನಮಸ್ತೆ ನಮಸ್ತೆ ಸರ್, ಈಗ 3 ದಿನ ಆಯಿತು ನೀವು JDLP ನಾಯಕ ಆಗಿ. ಓಕೆ, ಮೊದಲನೇದಕ್ಕೆ ತಮಗೆ ಶುಭಾಶಯ. ಥ್ಯಾಂಕ್ ಯು ಹೇಗೆ ನಿಮ್ಮ ಆಯ್ಕೆ ಹೇಗಾಯಿತು? ತುಂಬ ಜನ ಪೈಪೋಟಿ ಇದ್ರು. ಇಲ್ಲ, ಪಕ್ಷ ಏನಾಯಿತು, ಎಲ್ಲರೂ ಕೂಡ ಮೊದಲಿಂದ ಪಕ್ಷದಲ್ಲಿದ್ದೀನಿ ಅಂತಕ್ಕಂಥದ್ದನ್ನ ಗುರುತಿಸಿ ಇವತ್ತು ಈ ಅವಕಾಶವನ್ನು ಒದಗಿಸ್ಕೊಟ್ಟಿದೆ. ನಮ್ಮ ದೇವೇಗೌಡರು ಮತ್ತು ಕುಮಾರಣ್ಣವರು ಈ ಒಂದು ಪಕ್ಷದ ಎಲ್ಲ ಶಾಸಕರು ಸೇರಿ ಇವತ್ತು ಈ ಒಂದು ಸ್ಥಾನವನ್ನು ನೀಡಿದ್ದಾರೆ. ಖಂಡಿತ ಇವತ್ತು ಪಕ್ಷಕ್ಕೆ ಎಲ್ಲೂ ಕೂಡ ಧಕ್ಕೆ ಬರದ ರೀತಿಯಲ್ಲಿ ರಾಜ್ಯದ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಖಂಡಿತ ಈ ಸ್ಥಾನಕ್ಕೆ ಗೌರವ ತರತಕ್ಕಂಥ ಕೆಲಸ ಖಂಡಿತ ಮಾಡ್ತೀನಿ. ಈಗ ಒಂದಿಷ್ಟು ಹೋರಾಟಗಳ ರೂಪುರೇಷೆ ಮಾಡ್ಕೊಂಡಿರ್ತೀರ. ಮೊನ್ನೆಷ್ಟೇ JDLP ಮೀಟಿಂಗ್ ಕೂಡ ಮಾಡಿದ್ರಿ ನೀವು ಅಧಿವೇಶನಕ್ಕೆ ಮೊದಲು. ಯಾವ ರೀತಿ ನೀವು ಸಜ್ಜಾಗಿದ್ದೀರ ಅಧಿವೇಶನಕ್ಕೆ? ಸರ್ಕಾರಕ್ಕೆ ಯಾವ ರೀತಿ ನೀವು ಫೈಟ್ ಕೊಡೋಕ್ಕೆ ಸಿದ್ಧಾಗಿದೆ JDS ಜೊತೆಗೆ? ಈಗಾಗಲೇ ಈ ಸರ್ಕಾರ ಬಂದು 1 ವರ್ಷ ಆಗಿದೆ. 1 ವರ್ಷದಲ್ಲೇ ಈಗಾಗಲೇ ಇವರು ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರ ವೈಫಲ್ಯಗಳನ್ನ ನಾವು ಕಾಣ್ತಾ ಇದ್ದೇವೆ. ಆ ವೈಫಲ್ಯಗಳನ್ನ ಎತ್ತಿ ಹಿಡಿದು ಸರ್ಕಾರಕ್ಕೆ ಮುಜುಗರ ಬರೋ ರೀತಿಯಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿ ಹಿಡಿದು ಸರ್ಕಾರಕ್ಕೆ ನಾವಿವತ್ತು ಈ ಸರ್ಕಾರದ ವೈಫಲ್ಯಗಳನ್ನ ಜನಗಳಿಗೆ ಎತ್ತಿ ಹಿಡಿದು ತೋರಿಸೋಕ್ಕೆ ನಾವು ಖಂಡಿತ ಮುಂದಾಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಒಟ್ಟಿಗೆ ಹೋಗಬೇಕು ಅಂತ ಒಂದು ತೀರ್ಮಾನ ಆಗಿದೆ. 2 ಪಕ್ಷಗಳು ಇವತ್ತು ಒಟ್ಟಾಗಿ ಎಲ್ಲ ಅಂಶಗಳಿಗೂ ಕೂಡ ಧ್ವನಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ತೀರ್ಮಾನ ಆಗಿದೆ. ಅದೇ ರೀತಿ ನಾವು 2 ಪಕ್ಷದವರು ಒಟ್ಟಾಗಿ ಸೇರಿಕೊಂಡು ಸದನವನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತೇವೆ. ಇವತ್ತು ಇಡೀ ಬೆದರಿಸೋಕ್ಕೆ ಅದು ಒಂದು ಏನು ಎನ್ಕ್ವೈರಿ ಒಂದು ಅಂಗ ಆಗಿರೋದ್ರಿಂದ ಅದು ಬೆದರಿಸೋಕ್ಕೆ ಸಾಧ್ಯ ಇಲ್ಲ. ಅದರದೇ ಹಾದಿಯಲ್ಲಿ ಇವತ್ತು ಯಾರಲ್ಲಿ ತಪ್ಪಿತಸ್ಥರಿರ್ತಾರೆ ಅದನ್ನು ಕಂಡುಹಿಡಿತಕ್ಕಂಥ ಕೆಲಸ, ಅದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ಮಾಡ್ತಾ ಇದೆ. ED ಆಗ್ಬೋದು, ಬೇರೆ CBI ಆಗ್ಬೋದು, ಎಲ್ಲ ಖಂಡಿತ ಅದಕ್ಕೆ ನಾವು ಯಾರೂ ಕೂಡ ಮಧ್ಯೆ ಹೋಗದೆ ಅದು ಪಾರದರ್ಶಕವಾಗಿ ಎನ್ಕ್ವೈರಿ ಆಗಲಿಕ್ಕೆ ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡ್ತೀವಿ. ಈಗ ನಾವೇ ಹಲವಾರು ಈ 1 ತಿಂಗಳಲ್ಲೇ SIT ತನಿಖೆಗಳನ್ನ ನಾವು ನೋಡಿದ್ದೇವೆ. ಒಂದು ಮೊನ್ನೆ ಆದಂಥ ಒಬ್ಬ ದಾವಣಗೆರೆ ಹುಡುಗನ ವಿಷಯದಲ್ಲಿರ್ಬೋದು, ಎಷ್ಟು ಬೇಗ ಅಲ್ಲಿ ಎಲ್ಲರನ್ನೂ ಕೂಡ ಬಂಧಿಸೋಂಥ ಕೆಲಸ ಮಾಡಿದ್ರು. ನಮ್ಮ ರೇವಣ್ಣವ್ರನ್ನೂ ಕೂಡ ಅವರು ತಪ್ಪಿತಸ್ಥರಲ್ಲದೆ ಇದ್ದರೂ ಕೂಡ ಅವ್ರನ್ನ 1 ವಾರದ ತನಕ ನ್ಯಾಯಾಂಗ ಬಂಧನಕ್ಕೆ ಇಟ್ಕೊಂಡಂಥದ್ದು ಇರ್ಬೋದು. ಇವೆಲ್ಲ ಆತರವಾಗಿ ಬೇರೆ ಪಕ್ಷದವ್ರದ್ದು ಮಾಡಿದಂಥದ್ದು ಇಲ್ಲೇ ಇವ್ರ ತಾರತಮ್ಯ ಕಾಣ್ತಾ ಇದ್ದೀವಿ ನಾವು SITನಲ್ಲಿ. ಅವರ ಇಲಾಖೆಯಲ್ಲಿ ಒಂದು ಏನು ವಾಲ್ಮೀಕಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಲೋಪದೋಷದಲ್ಲಿ ಅಲ್ಲಿ ಎದ್ದು ಕಾಣ್ತಾ ಇದೆ. ಅವನು ಡೆತ್ ನೋಟಲ್ಲೂ ಕೂಡ ಸಚಿವರ ಹೆಸರು ಮತ್ತು ಅಲ್ಲಿಯ ಒಂದು ನಿಗಮದ ಅಧ್ಯಕ್ಷ ಹೆಸರನ್ನ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರೋದ್ರಿಂದ ಆದರೂ ಕೂಡ ಇವರು ತಾರತಮ್ಯ ಮಾಡ್ತಾ ಇರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಅದರಿಂದ ಜನ ಯಾರೂ ಮೂಢಾತಂಬ್ರಿಲ್ಲ. ದಯಮಾಡಿ ಇವರು ಅದನ್ನು ಎಷ್ಟೇ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋದರೂ ಕೂಡ ಅವ್ರು ಮಾಡ್ತಾ ಇರ್ತಕ್ಕಂಥ ಏನು ಸಮಾಜದ ಮತಗಳು ನಮಗೆ ಹೆಚ್ಚಿನದಾಗಿ ಬಂದಿದ್ದಾವೆ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಇವರು ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಮತ್ತು ವಾಲ್ಮೀಕಿ ಸಮಾಜದವ್ರನ್ನ ನಾವು ಖಂಡಿತ ಅವ್ರ ಹಿತವನ್ನು ಕಾಪಾಡ್ತೀವಿ ಅಂತ ಹೇಳ್ತಕ್ಕಂಥವ್ರು ಇವತ್ತು ಆ ಸಮಾಜಕ್ಕಾಗಿರ್ತಕ್ಕಂಥ ಅನ್ಯಾಯ, ಅಲ್ಲಿ ಬರಬೇಕಾಗಿದ್ದಂಥ ಅನುದಾನದಲ್ಲೇ ಇವರು ಬೇರೆ ರಾಜ್ಯಗಳಿಗೆ ಇವರು ಚುನಾವಣೆಗೆ ಬಳಸಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತು ಒಂದು ಸ್ಪಷ್ಟೀಕರಣ ಮಾಧ್ಯಮದ ಮುಖಾಂತರನೂ ಕೂಡ ನಾನು ನೋಡಿದಾಗ ಎಲ್ಲೋ ಮದ್ಯ ಖರೀದಿಗೂ ಕೂಡ ಈ ಹಣ ಉಪಯೋಗಿಸ್ತಾ ಇದ್ದಾರೆ. ಅಂದರೆ ನಾವು ಕೇಳಿದ್ವಿ ಕಾಂಗ್ರೆಸ್ನವರು ಹಣ ಕೊಟ್ಟು ಆ ಒಂದು ಏನು ಸಣ್ಣ ಪುಟ್ಟ ಜಾತಿಯ ಮತವನ್ನು ಖರೀದಿಸ್ತಾರೆ ಅಂತಕ್ಕಂಥದ್ದು ಹಿಂದೆ ಕೇಳ್ತಾ ಇದ್ವಿ. ಇವತ್ತು ಇದು ಇಲಾಖೆ ಹಣನೂ ಕೂಡ ಹೆಂಡ ಖರೀದಿ ಮಾಡೋಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ ಅಂದರೆ ಎಷ್ಟು ವಿಪರ್ಯಾಸನೋ ಗೊತ್ತಿಲ್ಲ. ಬಟ್ ಇವರು ನಿಭಾಯಿಸೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇವತ್ತು ನೋಡ್ತಾ ಇದ್ದೇವೆ, ಇವತ್ತು ಅವರೆಲ್ಲಿ ಅಭಿವೃದ್ಧಿಗೆ 1 ವರ್ಷದಲ್ಲಿ ಯಾವ ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿಗೆ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಎಲ್ಲ ಇಲಾಖೆನಲ್ಲೂ ಕೂಡ ಅವರೇ ಹೇಳ್ತಾರೆ. ಇವತ್ತು ಬಂದಿರತಕ್ಕಂಥ ಉತ್ತರಗಳು, ಲಿಖಿತ ಉತ್ತರಗಳಲ್ಲೇ ನಾವು ನೋಡಿದ್ರೆ ಆರ್ಥಿಕ ಇಲಾಖೆಯ ಅನುಮೋದನೆಯೊಂದಿಗೆ ಅಂತ ಬಿಟ್ಟರೆ ಎಲ್ಲದರಲ್ಲೂ ಅದೊಂದು ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ, ಬಿಟ್ಟರೆ ಬೇರೇನು. ಹೌದು, ಆದ್ದರಿಂದ ಆ ಆರ್ಥಿಕ ಇಲಾಖೆಯ ಅನುಮೋದನೆಯೊಂದಿಗೆ ಅಲ್ಲಿ ಅನುಮೋದನೆ ಕೊಡೋಕ್ಕೆ ದುಡ್ಡಿಲ್ಲ, ಅವ್ರ ಅನುಮೋದನೆ ಕೊಡಲ್ಲ, ಈ ಒಂದು ಕಾರ್ಯಗತ ಆಗಲ್ಲ ಕೆಲಸಗಳು. ಈ ಥರ ಸ್ಥಿತಿಗೆ ಇವ್ರು ಬಂದು ಹೋಗ್ಯಾರ.
ಶಾಸಕರ ಕ್ಷೇತ್ರಕ್ಕೆ ಅನುದಾನ ಹಂಚಿಕೆ ಆಗ್ತಾ ಇದೆಯಾ? ಖಂಡಿತ ಇನ್ನೂ ಇಲ್ಲ. ನಮಗೆ ಕೊಡಬೇಕಾಗಿರ್ತಕ್ಕಂಥ ಅನುದಾನ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಎಷ್ಟು ಕೊಡಬೇಕಿತ್ತು? ಈಗ ಅವರು ನಿಗದಿ ಮಾಡಿದಂಥದ್ದು 2 ಕೋಟಿ ನಾಣ ಇನ್ನೂ ಕೂಡ ನಮಗೆ ಬಂದಿಲ್ಲ. 50 ಲಕ್ಷದಷ್ಟೇ ಒಂದು ಪಟ್ಟಿ ಮಾಡಲಿಕ್ಕೆ ಹೇಳಿದರೆ ಬಿಟ್ಟರೆ ಇನ್ನೂ ಕೂಡ ನಮಗೆ ಪೂರ್ಣ ಪ್ರಮಾಣದ ಹಣ 1 ವರ್ಷದ ಇನ್ನೂ ಕೂಡ ಕೊಟ್ಟಿಲ್ಲ. ಅಂದರೆ ಶಾಸಕರ ಕ್ಷೇತ್ರ ಅಭಿವೃದ್ಧಿ ನಿಧಿ ಕುಂಠಿತ ಎಲ್ಲದರಲ್ಲೂ ಕೂಡ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹಣ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಈ ಸರ್ಕಾರದಲ್ಲಿ. ಈ ಹಣನೆಲ್ಲ ಇವರು ಏನು ಯೋಜನೆಗಳಿಗೆ ಗ್ಯಾರಂಟಿಗಳಿಗೆ ಅದಕ್ಕೆ ಅದನ್ನು ನಿಭಾಯಿಸ್ಲಿಕ್ಕೂ ಕೂಡ ಅವ್ರ ಕೈಲಿ ಸಮರ್ಥರಾಗಿಲ್ಲ. ಇವತ್ತು ನೋಡ್ತಾ ಇದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಆತರವಾಗಿ ಒಂದೇ ತಿಂಗಳಲ್ಲಿ 2 ಸಲ ಆ ಮಹಿಳೆಯರಿಗೆ ಹಾಕಿದಂಥದ್ದು ಹಣನ ಆದಮೇಲೆ ಚುನಾವಣೆ ಆಗಿ ಇಷ್ಟು ದಿವಸ ಆಗಿದೆ, ಅವ್ರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನೂ ಕೂಡ ಹಣ ಹಾಕಿಲ್ಲ. ಅದನ್ನೇ ಹೇಳ್ತಾರೆ, ಯಾಕೆ ಇದನ್ನು ಚುನಾವಣೆಗೋಸ್ಕರ ಯೋಜನೆಗಳು ತಂದಿದ್ದಾರೆ, ಇವರು ಅಭಿವೃದ್ಧಿಗೋಸ್ಕರ ಅಲ್ಲ ಅಂತ ಕಾಣಿಸ್ತದೆ. ಇವರ ಪಕ್ಷದ ಸಿದ್ಧಾಂತಗಳಿಗೋಸ್ಕರ ಇವರು ಇದನ್ನೆಲ್ಲ ಉಪಯೋಗಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಖಂಡಿತ ಇದು ಸರಿಯಾದ ಮಾರ್ಗ ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರಿ, ಈಗ ಕಾಂಗ್ರೆಸ್ ಸರ್ಕಾರದ ಒಂದಿಷ್ಟು ವೈಫಲ್ಯಗಳೆಲ್ಲ ಇದ್ದಾವೆ. ಈಗ ನೀವು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು JDS ಜಾತ್ಯತೀತ ಆಗಿ ಉಳಿಯುತ್ತಾ? ಖಂಡಿತ ಅದರಲ್ಲಿ ಜಾತಿ ಅಡ್ಡಿ ಬರಲ್ಲ. ನಮ್ಮ ನಿಲುವು, ನಮ್ಮ ಪಕ್ಷದ ಸಿದ್ಧಾಂತ ಏನಿದೆ, ನಮ್ಮ ವರಿಷ್ಠರು ಯಾವ ಹಾದಿಯನ್ನು ಕೊಂಡೊಯ್ಯಲಿಕ್ಕೆ ಮೊದಲಿಂದನೂ ಕೂಡ ಅವರು ಸಾಕಷ್ಟು ಶ್ರಮವನ್ನು ವಹಿಸಿದರೆ ಅದನ್ನು ಖಂಡಿತ ನಾವು ಎತ್ತಿ ಹಿಡಿದು ಅದನ್ನು ಉಳಿಸ್ಕೊಂಡೇ ನಾವು ಮೈತ್ರಿ ಜೊತೆ ಒಂದಾಗಿ ಹೋಗಿ ಖಂಡಿತ ನಾವು ನಮ್ಮ ಒಂದು ಪಕ್ಷದ ಸಿದ್ಧಾಂತವನ್ನು ನಾವು ಗಟ್ಟಿಯಾಗಿ ಉಳಿಸ್ಕೊಳ್ಳೋದು ಖಂಡಿತ ನಾವು ಮಾಡ್ತೇವೆ. ಆಗ್ತದೆ. ಈಗ ನಾವೆಲ್ಲ ನೋಡಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ 2 ಪಕ್ಷ ಒಂದಾಗಿದ್ದರಿಂದ ಎಷ್ಟು ಸ್ಥಾನಗಳನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು 2 ಪಕ್ಷಕ್ಕೂ ಕೂಡ ಈಗ ಅರ್ಥ ಆಗಿದೆ. ಈ 2 ಹೊಂದಾಣಿಕೆಯಿಂದ ಖಂಡಿತ ಜನ ಇದನ್ನು ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ದರಿಂದ ಇವತ್ತೇನು ಕಾಂಗ್ರೆಸ್ ಹೋಗ್ತಾ ಇರ್ತಕ್ಕಂಥ ಹಾದಿ ನೋಡಿದ್ರೆ ಶೀಘ್ರದಲ್ಲೇ ಕಾಂಗ್ರೆಸ್ನ ವಿರೋಧಿಸ್ತಕ್ಕಂಥದ್ದು ಜನಗಳು ಯಾವುದೇ ಚುನಾವಣೆ ಆಗಲಿ, ಈಗ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಆಗ್ಬೋದು, ಕಾರ್ಪೊರೇಷನ್ ಚುನಾವಣೆ ಆಗ್ಬೋದು, ಅದನ್ನು ಇವರು ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರ ಬಂಡವಾಳ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗುತ್ತೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಇವರು ಇನ್ನೂ ಕೂಡ ಏನು ಪುರಸಭೆಯಲ್ಲಿ 1 ವರ್ಷ ಆದರೂ ಕೂಡ ಅಲ್ಲಿಗೆ ಅಧ್ಯಕ್ಷ ಸ್ಥಾನ ತುಂಬಲಿಕ್ಕೆ ಕೆಟಗರಿನ ಮಾಡೋಕ್ಕಾಗ್ತಾಯಿಲ್ಲ ಅವ್ರಿಗೆ, ಪಟ್ಟಣ ಪಂಚಾಯತಿ, ಪುರಸಭೆ ಇವಕ್ಕೆಲ್ಲ, ನಗರಸಭೆಗೆಲ್ಲ. ಆದ್ದರಿಂದ ಇವರೆಲ್ಲೋ ಒಂದು ಕಡೆ ಬೇರೆ ಇವರು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನ ಯಾವಾಗಲೂ ಕೂಡ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡ್ತಾರೆ, ಅದನ್ನು ಉಳಿಸ್ತೀವಿ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರು ಏನು ಯಾವಾಗಲೂ ಕೂಡ ಅದನ್ನು ಮುಂದೆ ಬಿಂಬಿಸ್ಕೊಂಡು ಹೋಗ್ತಾರೆ. ಯಾಕೆ ಸಾಮಾಜಿಕ ನ್ಯಾಯ ಇಂಥ ಏನು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇಂಥ ಚುನಾವಣೆಗಳನ್ನೆಲ್ಲ ಮಾಡಿ ಅವ್ರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡೋಕ್ಕೆ ಯಾಕೆ ಮುಂದಾಗ್ತದೆ? ನಾವು ಜಾತಿಲಿ ಯಾವತ್ತೂ ಕೂಡ ರಾಜಕಾರಣ ಮಾಡ್ಕೊಂಬಂದಿಲ್ಲ. 1972ನೇ ಇಸ್ವಿಯಿಂದ ನಮ್ಮ ಫ್ಯಾಮಿಲಿ ಚುನಾವಣೆಯಲ್ಲಿ ಅದೇ ಕ್ಷೇತ್ರದಿಂದ ಸ್ಪರ್ಧಿಸ್ಕೊಂಡು ಬಂದಿರತಕ್ಕಂಥದ್ದು. ನಮ್ಮ ತಂದೆಯವರು 1972ರಿಂದ ಇಲ್ಲಿವರೆಗೂ 2024ವರೆಗೂ ಕೂಡ ನಾವು ಇದೇ ಈ ಚುನಾವಣೆನ ಅದೇ ಕ್ಷೇತ್ರದಿಂದ ಒಂದು ಚುನಾವಣೆ ವಿಧಾನಸಭೆ ಚುನಾವಣೆಗಳು ಬಿಡದಂಗೆ ನಿಂತ್ಕೊಂಡು ಬಂದಿದ್ದು. ಸೋಲು ಗೆಲುವು ಸಹಜ. ಅದರಲ್ಲಿ ನಮ್ಮ ತಂದೆಯವರು 3 ಸಲ ಗೆದ್ದಿದ್ದಾರೆ, 3 ಸಲ ಸೋತಿದ್ದಾರೆ. ಜನ ನನ್ನನ್ನು ಕೂಡ 7 ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ 4 ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿ ಶಾಸಕನಾಗಿ ಮಾಡಿದ್ದಾರೆ. 3 ಚುನಾವಣೆಯಲ್ಲಿ ನಾನು ಕೂಡ ಸೋತಿದ್ದೇನೆ. ಬಟ್ 1998ರಲ್ಲೇ ನಮ್ಮ ತಂದೆಯವರು ಮಂತ್ರಿ ಆದವರು. ದೇವರಾಜ್ ಅರಸು ಒಂದು ಅದರಲ್ಲಿ ಮುಜರಾಯಿ ಮತ್ತು ಇರಿಗೇಷನ್ ಮಂತ್ರಿ ಆದಂಥವರು. ಅದರಿಂದ ನಾವೊಂಥರ ನಮ್ಮ ಕ್ಷೇತ್ರ, ನಮ್ಮಲ್ಲಿ ಯಾವತ್ತೂ ಕೂಡ ಜಾತಿ ಅಡ್ಡಿ ಬಂದಿಲ್ಲ. ಎಲ್ಲ ವರ್ಗದವ್ರನ್ನೂ ಕೂಡ ಯಾವುದೇ ಜಾತಿ ಇರ್ಬೋದು ಅಲ್ಲಿರ್ತಕ್ಕಂಥ ಬಡವರ ಪರವಾಗಿ ನಾವು ನಿಂತ್ಕೊಂಡು ಇರೋದ್ರಿಂದ ಇಷ್ಟು ನಾವು ಅಲ್ಲಿ ರಾಜಕೀಯವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. JDS BJP ಕಾರ್ಯಕರ್ತರು ಒಂದಾಗಿದ್ದಾರೆ ಆಗಿದ್ದಾರೆ. ಜನ ಇವತ್ತು ಹೆಚ್ಚಿನ ಮತ ಅಲ್ಲೂ ಕೂಡ ಹಾಕಿದ್ದಾರೆ. ಅಲ್ಲಿ ಮುಖಂಡರುಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು ಬಿಟ್ಟರೆ ಲೋಕಸಭೆಯಲ್ಲಿ ಹೌದು, ಮತದಾರರಲ್ಲೇನು ಆ ಗೊಂದಲ ಸೃಷ್ಟಿಯಾಗಿಲ್ಲ ಅಂತ ನಾನು ಭಾವಿಸ್ಕೊತೇನೆ. JDS ಏನೆಲ್ಲ ಹೋರಾಟ ಮಾಡುತ್ತೆ ಸರ್? ಈಗ ಸಪ್ರೇಟಾಗಿ ಈಗ BJP ಹೊರತುಪಡಿಸಿ JDS ಈಗ ನೀವು JDS ನಾಯಕ ಆಗಿದ್ದೀರಾ, ನಿಮ್ಮದೇ ಒಂದಿಷ್ಟು ಏನು ಪ್ಲ್ಯಾನ್ ಇರುತ್ತೆ? ಇಲ್ಲ, ನಾವು ಒಂದು ನಮ್ಮ ವರಿಷ್ಠರ ಆದೇಶದ ಮೇರೆಗೆ 2 ಪಕ್ಷದವ್ರು ಒಟ್ಟಿಗೆ ಕೂತ್ಕೊಂಡು ಅಜೆಂಡಾನ ತಯಾರು ಮಾಡಿಕೊಂಡು ನಾವಿಬ್ಬರು ಕೂಡ ಒಟ್ಟಿಗೆ ಹೋರಾಟ ಮಾಡಲಿಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಆದರೆ ಈ ಥರ ಒಂದು ಕಾನೂನಿನ ದುರುಪಯೋಗ ಸರ್ಕಾರ ಮಾಡ್ಕೋತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇವರೆಲ್ಲಿ ನ್ಯಾಯ ಒದಗಿಸ್ಕೊಡ್ತಾರೆ, ಇದರಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ ಅಂತಕ್ಕಂಥದ್ದು ಇನ್ನೂ ಕಾನೂನು ರೀತಿ ಹೊರಗೆ ಬಂದಾಗ ಗೊತ್ತಾಗ್ತದೆ. ಓಕೆ ಸರ್, ಥ್ಯಾಂಕ್ ಯು.